ಎಲ್ರಿಗೂ ನಮಸ್ಕಾರ. ಇವತ್ತು ಬಂದು ನಾವು ಎಸ್ಪ್ರೆಸ್ಸೋ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ನೀವು ಯಾವುದೇ ವೆಹಿಕಲ್ ನಿಮ್ಮದು ಒಂದು ಸೇಲ್ ಮಾಡಬೇಕು ಅಂತಿದ್ರೆ, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಯಾವುದೇ ಇರ್ಬೋದು, ಅದನ್ನು ಈ ಥರ ವೀಡಿಯೋ ಮಾಡಿಬಿಟ್ಟು ಅಡ್ವರ್ಟೈಸ್ ಥರ ಹಾಕಬೇಕು ಅಂತಂದರೆ ನನ್ನ ಮೇಲ್ ಐ ಡಿ m66232477@gmail.com ಮೇಲ್ಗೆ ನೀವು ವೆಹಿಕಲ್ ಫೋಟೋಸು ಡೀಟೇಲ್ಸು ಕಳಿಸಿದ್ರೆ ನಾನು ಅದನ್ನು ಈ ಥರ ವೀಡಿಯೋ ಮಾಡಿಬಿಟ್ಟು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಅದಕ್ಕೆ ಬೇಕಿರೋ ಅಂಥವರು ಕಾಲ್ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ನಾವು ಇವತ್ತು ಈ ವೆಹಿಕಲ್ ನೋಡೋದಾದರೆ ಇದು ಎಸ್ಪ್ರೆಸ್ಸೋ VXi ಪ್ಲಸ್ AGS, ಅಂದರೆ ಇದು ಟಾಪ್ ಎಂಡ್ ವೆಹಿಕಲ್ಲು. AGS ಆಟೋ ಗಿಯರ್ ಶಿಫ್ಟ್ ವೆಹಿಕಲ್ ಇದೆ ಎಸ್ಪ್ರೆಸ್ಸೋ. ಸೊ ವೆಹಿಕಲ್ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಫ್ರಂಟ್ ಬಂಪರು ಲೆಫ್ಟ್ ಸೈಡಲ್ಲಿ ಮಾತ್ರ ಒಂದು ಹೋಲಾಗಿದೆ, ಅಂದರೆ ಸ್ಕ್ರ್ಯಾಚ್ ಆಗಿದೆ ಮೇಜರಾಗಿ. ಅಷ್ಟು ಬಿಟ್ಟರೆ ಮಿಕ್ಕಿದ ವೆಹಿಕಲ್ಲೆಲ್ಲ ತುಂಬ ಚೆನ್ನಾಗಿದೆ, ನೀವೇ ನೋಡ್ತಾ ಇದ್ದೀರ. ಸೊ ಲೆಫ್ಟ್ ಸೈಡ್ ವೆಹಿಕಲ್ಲು ಯಾವುದೇ ಚಿಕ್ಕ ಸ್ಕ್ರ್ಯಾಚು ಇಲ್ಲ, ಬ್ಯಾಕ್ ಸೈಡ್ ಆಲ್ಸೋ ಯಾವುದೇ ಚಿಕ್ಕದಾಗಿರೋ ಸ್ಕ್ರ್ಯಾಚು ಇಲ್ಲ, ಡೆಂಟು ಇಲ್ಲ. ನೀವು ಹೈ ವೋಲ್ಟೇಜ್ ಟೈಲ್ ಲ್ಯಾಂಪ್ಸ್ನ ಆಲ್ಸೋ ನೋಡ್ಬೋದು. ಬ್ರೇಕ್ ಲ್ಯಾಂಪ್ಸು ಆಲ್ಸೋ ನೀವು ಡಬಲ್ ಕೋಟೆಡಾಗಿ ವೈಟು ರೆಡ್ಡಲ್ಲಿ ಕೊಟ್ಟಿದ್ದಾನೆ, ಅದೊಂದು ಪ್ರೀಮಿಯಂ ಲುಕ್ನ ಕೊಡ್ತಾ ಹೋಗ್ತದೆ. ಮತ್ತು ವೆಹಿಕಲ್ ಆಲ್ಸೋ ನೀವು ನೋಡ್ಬೋದು, ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಇರುತ್ತೆ, ತುಂಬ ಹೈಟ್ ಇರುತ್ತೆ ವೆಹಿಕಲ್ಲು. ಸೊ ಒಳ್ಳೆ ಕಂಫರ್ಟಾಗಿರೋಂಥ ವೆಹಿಕಲ್ಲು. ಟ್ರಾಫಿಕ್ ಅಂತ ಜಾಗ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ ವೆಹಿಕಲ್ ಅನ್ನೋದು. ಸೊ ನೀವು ನೋಡ್ತಾ ಇರ್ಬೋದು, ರೈಟ್ ಸೈಡ್ ಆಫ್ ದ ವೆಹಿಕಲ್ ಆಲ್ಸೋ ಯಾವುದೇ ಸ್ಕ್ರ್ಯಾಚಸ್ಸು ಡೆಂಟ್ಸು ಇಲ್ಲ, ತುಂಬ ಕ್ಲೀನಾಗಿದೆ ವೆಹಿಕಲ್. ಅಲ್ಲಿ ಲೆಫ್ಟ್ ಸೈಡು ಫ್ರಂಟ್ ಬಂಪರ್ ಹತ್ರ ಮಾತ್ರ ಸ್ವಲ್ಪ ಇದೆ, ಬಿಟ್ಟರೆ ಮಿಕ್ಕಿದ್ದೆಲ್ಲ ತುಂಬ ನೀಟಾಗಿದೆ ವೆಹಿಕಲ್ ಅಂತೂ. ತುಂಬ ಚೆನ್ನಾಗಿದೆ, ಫುಲ್ ಹೈಟಾಗಿರುತ್ತೆ, ನಿಮಗೆ ಹೆಡ್ ರೂಮ್ ತುಂಬ ಇರುತ್ತೆ, ಒಳಗಡೆ ಸ್ಪೇಷಿಯಸ್ ಆಗಿ ಇರುತ್ತೆ. ಮತ್ತು ಫ್ರಂಟು ಆಲ್ಸೋ ನೀವು ನೋಡ್ಬೋದು, ಒಂದು ಪ್ರೀಮಿಯಂ ಲುಕ್ ಅನ್ನೋದು ಇದೆ ಈ ವೆಹಿಕಲ್ಗೆ. ನೋಡಿ, ಲೈಟ್ಸ್ ಇರ್ಬೋದು ಮತ್ತು ಆ ಗ್ರಿಲ್ ಆಗಿರ್ಬೋದು, ಒಂದು ಪ್ರೀಮಿಯಂ ಲುಕ್ ಅನ್ನೋದು ಕೊಡ್ತಾ ಹೋಗುತ್ತೆ. ಸೊ ಮತ್ತು ನಾವು ಹಿಂದೆ ಬೂಟ್ ಸ್ಪೇಸ್ಗೆ ಬಂದರೆ ನೀವು ಬೂಟ್ ಸ್ಪೇಸ್ ಆಲ್ಸೋ ಅಬ್ಸರ್ವ್ ಮಾಡ್ಬೋದು. ತುಂಬ ಬೂಟ್ ಸ್ಪೇಸ್ ಅನ್ನೋದಿರುತ್ತೆ. ಒಂದು ಫ್ಯಾಮ್ಲಿಗೆ ಇನ್ನೂ ಹೆಚ್ಚಾದಷ್ಟು ಬೂಟ್ ಸ್ಪೇಸ್ ಅನ್ನೋದು ವೆಹಿಕಲಲ್ಲಿರುತ್ತೆ. ಒಳ್ಳೆ ಬೂಟ್ ಸ್ಪೇಸ್ ಇರುತ್ತೆ, ಹೈಟು ಇರುತ್ತೆ. ನಾವು ಜಾಕು ಮತ್ತು ಟೂಲ್ಸ್ ಆಲ್ಸೋ ನೋಡ್ಬೋದು, ಹೊಸವಿದೆ. ಸ್ಪೇರ್ ವೀಲ್ ಆಲ್ಸೋ ಅಬ್ಸರ್ವ್ ಮಾಡ್ಬೋದು, ಮತ್ತು ಸ್ಪೇರ್ ವೀಲ್ ರೂಮ್ ಆಲ್ಸೋ ನೀವು ಅಬ್ಸರ್ವ್ ಮಾಡಿ. ಯಾವುದೇ ರಸ್ಟಿಂಗ್ ಆ ಥರ ಏನಿಲ್ಲ, ತುಂಬ ನೀಟಾಗೇ ಇದೆ ವೆಹಿಕಲ್. ಸೊ ಟೈರ್ಸ್ ಆಲ್ಸೋ ಅಬ್ಸರ್ವ್ ಮಾಡ್ಬೋದು, ಹೊಸ ಟೈರ್ಸೇ ಇದೆ, 4 ಟೈರು ಹೊಸ ಟೈರ್ ಇದೆ. ಸೊ ಇದೊಂದು ಒಳ್ಳೆಯ ಅವಕಾಶ ಇದರಲ್ಲಿ. ಮತ್ತು ನಾವು ಇನ್ಸೈಡು ನೋಡ್ತಾ ಹೋದರೆ ರೇರ್ ಸೀಟ್ಸು ನೀವು ನೋಡಿ, ರೇರ್ ಸೀಟ್ಸು ತುಂಬ ಒಂದು ಲೆದರ್ ಕೋಟೆಡ್ ಒಳ್ಳೆ ಲೆದರ್ ಸೀಟ್ಸ್ನ ಹಾಕ್ಸಿದ್ದಾರೆ. ಬ್ಯಾಕ್ ಸೈಡ್ ನಿಮಗೆ ಸ್ಪೇಸ್ ಆಲ್ಸೋ ಅಬ್ಸರ್ವ್ ಮಾಡಿ, ಮತ್ತು ಆ ಒಂದು ನೀಟ್ನೆಸ್ಸು ಆ ಲೆದರ್ ಇದು ಆಲ್ಸೋ ಅಬ್ಸರ್ವ್ ಮಾಡಿ. ನಾವೀಗ ಟೆಕ್ನಾಲಜಿ ಇದರಲ್ಲಿ ಈ ಗೇರ್ಗೆ ಬಂದರೆ ರಿಟರ್ನ್ ಇರುತ್ತೆ, ಮೀನ್ಸ್ ರಿವರ್ಸು, ನ್ಯೂಟ್ರಲ್ ಇರುತ್ತೆ, ಡ್ರೈವ್ ಇರುತ್ತೆ. ಮತ್ತು ಮ್ಯಾನ್ಯಲ್ಗೆ ಹಾಕ್ಕೊಂಡು ನಾವು ಪ್ಲಸ್ಗೆ ಹಾಕ್ದಂಗೆಲ್ಲ ಒಂದೊಂದು ಗೇರ್ ಅಪ್ ಆಗ್ತಾ ಹೋಗ್ತದೆ, ಮೈನಸ್ಗೆ ಹಾಕಿದ್ರೆ ಡೌನ್ ಆಗ್ತಾ ಹೋಗ್ತದೆ. ಇದು ವಿಂಡ್ ಬ್ಲೋವರ್ಸು ಮತ್ತು AC ಅವೈಲೇಬಲ್ ಇದೆ, ಕೂಲರು, ಹೀಟರು ಆಲ್ಸೋ ಅವೈಲೇಬಲ್ ಇದೆ. ಸೊ 120 ವೋಲ್ಟ್ಸು, 120 ವ್ಯಾಟ್ಸು, 120 ವೋಲ್ಟ್ಸು, 12 ವ್ಯಾಟ್ಸು, 120 ವೋಲ್ಟ್ಸು ಆಲ್ಸೋ ಅವೈಲೇಬಲ್ ಇದೆ. ಇದು USB ಮತ್ತು ಚಾರ್ಜರು. ನೀವು ಡಿಸ್ಪ್ಲೇ ಆಲ್ಸೋ ನೋಡ್ಬೋದು, ಹೊಸ ಡಿಸ್ಪ್ಲೇ ಅನ್ನೋದು ಈ ವೆಹಿಕಲ್ಗೆ ಅವೈಲೇಬಲ್ ಇದೆ. ಇನ್ಬಿಲ್ಟೇ ಬಂದಿದೆ, ಬಿಕಾಸ್ ಇದು ಟಾಪ್ ಎಂಡ್ ಆಗಿರೋದ್ರಿಂದ. ಸ್ಟೇರಿಂಗಲ್ಲಿ ನಿಮಗೆ ಆಡಿಯೋ ಕಂಟ್ರೋಲು ಮತ್ತು ಕಾಲ್ ಕಂಟ್ರೋಲ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಕಾಲ್ ಕನೆಕ್ಟು, ಡಿಸ್ಕನೆಕ್ಟು, ಮತ್ತು ನೀವು ಏನಾದರೂ ಮಾತಾಡಬೇಕು, ಮ್ಯೂಟು ಎಲ್ಲ ಇರುತ್ತೆ. ಸೊ ಈ ಥರ ಈ ವೆಹಿಕಲ್ ಅನ್ನೋದು ತುಂಬ ಚೆನ್ನಾಗಿದೆ. ಈ ವೆಹಿಕಲ್ ಫೀಚರ್ಸ್ನ ನೋಡೋಣ ನಾವೀಗ. ಇದು ಬಂದುಬಿಟ್ಟು ಇಂಜಿನ್ನು 1 ಲೀಟ್ರ್ ಇಂಜಿನ್ ಆಗಿರುತ್ತೆ, 3 ಸಿಲಿಂಡರ್ಸ್ ಇರುತ್ತೆ, K10C ಪೆಟ್ರೋಲ್ ಇಂಜಿನ್ ಇದಾಗಿದೆ. ಇದು ಬಂದುಬಿಟ್ಟು 5 ಸ್ಪೀಡ್ ಆಟೋ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ AGS ಇದಾಗಿರುತ್ತೆ, 5 ಗೇರ್ಸ್ ಇರುತ್ತೆ. ಇದು ಪವರ್ ಸ್ಟೇರಿಂಗ್ ಇರುತ್ತೆ. ಇದಕ್ಕೆ ಪವರ್ ವಿಂಡೋಸ್ ಬಂದುಬಿಟ್ಟು ಫ್ರಂಟಲ್ಲಿ 2 ಪವರ್ ವಿಂಡೋಸ್ ಇರುತ್ತೆ, ಬ್ಯಾಕಲ್ಲಿ 2 ಮ್ಯಾನ್ಯಲ್ ವಿಂಡೋಸು ಅವೈಲೇಬಲ್ ಇರುತ್ತೆ. ಸೆಂಟ್ರಲ್ ಲಾಕಿಂಗ್ ಇರುತ್ತೆ ನಿಮಗೆ. ಮ್ಯೂಸಿಕ್ ಸಿಸ್ಟಮ್ ಮತ್ತು ವಿಡಿಯೋ ಸಿಸ್ಟಮ್ ಆಲ್ಸೋ ಅವೈಲೇಬಲ್ ಇದೆ. ಬ್ಲೂಟೂತ್ ಕನೆಕ್ಟಿವಿಟಿನೂ ಇರುತ್ತೆ. ABS EBD ಇರುತ್ತೆ. ಬ್ರೇಕಿಂಗ್ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ಸು ಈ ವೆಹಿಕಲಲ್ಲಿ ಬರುತ್ತೆ. ರೇರ್ ಡಿಫಾಗರ್ ಆಲ್ಸೋ ಕೊಟ್ಟಿರ್ತಾರೆ, VXi ಪ್ಲಸ್ ಟಾಪ್ ಎಂಡ್ ಆಗಿರೋದ್ರಿಂದ. ಫಾಗ್ ಲ್ಯಾಂಪ್ಸು ಇರ್ತವೆ. ಮ್ಯಾನ್ಯಲ್ ಏರ್ ಕಂಡೀಷನ್ ಆಲ್ಸೋ ಅವೈಲೇಬಲ್ ಇರುತ್ತೆ ಇದರಲ್ಲಿ. ಸೊ 16 ಇಂಚ್ ಸ್ಟೀಲ್ ವೀಲ್ಸು ವಿತ್ ಫುಲ್ ವೀಲ್ ಕವರ್ಸು ಅವೈಲೇಬಲ್ ಇರ್ತವೆ ಇದರಲ್ಲಿ. ಇಂಟೀರಿಯರ್ ಇದಕ್ಕೆ ಹೋದರೆ ನಾವು ಸೀಟ್ ಕೆಪಾಸಿಟಿ 4 ಪೀಪಲ್ ಇರುತ್ತೆ, ನಾವು 5 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಬೂಟ್ ಸ್ಪೇಸು 240 ಲೀಟರ್ಸು ಇರುತ್ತೆ. ವೀಲ್ ಬೇಸು 2380 mm ಅನ್ನೋದು ಇರ್ತಾ ಹೋಗ್ತದೆ. ಮೈಲೇಜ್ 24-20 ಎಕ್ಸ್ಪೆಕ್ಟ್ ಮಾಡ್ಬೋದು.